ನಮಸ್ಕಾರ. ಜೀವನದ ಅತಿದೊಡ್ಡ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದೇ ಒಂದು ವಾಕ್ಯದಲ್ಲಿ ಅಡಗಿದೆ ಅಂದ್ರೆ ಹೌದು, ವಾಕ್ಯವೃತ್ತಿ ಅನ್ನೋ ಒಂದು ಪ್ರಾಚೀನ ಗ್ರಂಥ ಹೇಳೋದು ಇದನ್ನೇ. ಇದು ಒಬ್ಬ ಗುರು ಮತ್ತು ಜ್ಞಾನಕ್ಕಾಗಿ ಹಂಬಲಿಸೋ ಶಿಷ್ಯನ ನಡುವಿನ ಒಂದು ಅದ್ಭುತ ಸಂಭಾಷಣೆ. ಬನ್ನಿ ಇದರ ಆಳಕ್ಕೆ ಎಳೆದು ಈ ಆತ್ಮಶೋಧನೆಯ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಸರಿ, ಈ ಕಥೆ ಶುರುವಾಗೋದೇ ಒಬ್ಬ ಶಿಷ್ಯನ ಮನವಿಯಿಂದ. ಆದರೆ ಕೇಳಿ, ಇದು ಕೇವಲ ಅವನ ಪ್ರಶ್ನೆ ಅಷ್ಟೇ ಅಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲೂ ಒಂದಲ್ಲ ಒಂದು ದಿನ ಮೂಡುವ ಪ್ರಶ್ನೆ ಇದು. ಈ ದುಃಖದ ಮೂಲವಾದ್ರೂ ಏನು, ಇದರಿಂದ ಹೊರಬರೋದು ಹೇಗೆ ಅನ್ನೋ ಒಂದು ಸಾರ್ವತ್ರಿಕ ಪ್ರಶ್ನೆ. ನೋಡಿ, ಇಲ್ಲಿ ಆ ಶಿಷ್ಯನ ಸ್ಥಿತಿ ಹೇಗಿದೆ ಅಂದ್ರೆ 3 ತರದ ದುಃಖಗಳು ಅನ್ನೋ ಬಿಸಿಲಿಗೆ ಸುಟ್ಟು ಬೆಂಡಾಗಿದ್ದಾನೆ. ಅಸ್ತಿತ್ವದ ಈ ನೋವುಗಳಿಂದ ಸಂಪೂರ್ಣವಾಗಿ ಬೇಸತ್ ಹೋಗಿದ್ದಾನೆ. ಹೇಗಾದ್ರೂ ಮಾಡಿ ಇದರಿಂದ ಹೊರಬರಬೇಕು ಅಂತ ಹತಾಶನಾಗಿ ಗುರುವಿನ ಹತ್ರ ಬಂದಿದ್ದಾನೆ. ಅವನಿಗೆ ಬೇಕಾಗಿರೋದು ಈ ಸಂಸಾರ ಚಕ್ರದಿಂದ, ಈ ಬಂಧನದಿಂದ ಸಂಪೂರ್ಣ ಮುಕ್ತಿ. ಆಗ ಶಿಷ್ಯ ಬೇರೆ ಯಾವ ಸುತ್ತುಬಳಸಿನ ಮಾತು ಆಡಲ್ಲ, ನೇರವಾಗಿ ತುಂಬಾನೇ ಶಕ್ತಿಯುತವಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ನೋಡಿ, ಇದೇ ಪ್ರಶ್ನೆ ತಾನೇ ಇಡೀ ತತ್ವವಿಚಾರದ ಪಯಣಕ್ಕೆ ನಾಂದಿ ಹಾಡೋದು. ಅವನಿಗೆ ಬೇಕಿರೋದು ಯಾವುದೋ ತಾತ್ಕಾಲಿಕ ಸಮಾಧಾನ ಅಲ್ಲ, ಪರ್ಮನೆಂಟ್ ಸಲ್ಯೂಷನ್, ಅಂದ್ರೆ ಸಂಪೂರ್ಣ ಮುಕ್ತಿ. ಈ ಪ್ರಶ್ನೆಗೆ ಗುರುಗಳು ಕೊಡೋ ಉತ್ತರ ಇದೆಯಲ್ಲ, ಅದು ತುಂಬಾನೇ ನಿಗೂಢ, ತುಂಬಾನೇ ಆಶ್ಚರ್ಯಕರ. ಅವ್ರು ಹೇಳೋದೇನ್ ಗೊತ್ತಾ, ಮುಕ್ತಿ ಸಿಗೋಕೆ ದೊಡ್ಡ ಪೂಜೆ, ಪುನಸ್ಕಾರ, ಸಂಕೀರ್ಣ ಆಚರಣೆಗಳೆಲ್ಲ ಬೇಕಾಗಿಲ್ಲ, ಕೇವಲ ಒಂದೇ ಒಂದು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತಾರೆ. ಶ್ಲೋಕ 5ರಲ್ಲಿ ಗುರುಗಳು ಇದನ್ನೇ ಸ್ಪಷ್ಟಪಡಿಸ್ತಾರೆ. ಅವರ ಮೊದಲ ಉತ್ತರ ಏನು ಅಂದ್ರೆ, ನಿಜವಾದ ಮುಕ್ತಿ ಸಿಗೋದು ಜ್ಞಾನದಿಂದ. ಅಂದ್ರೆ ಮುಂದಿನ ದಾರಿ ಕೇವಲ ಕರ್ಮ ಅಥವಾ ಕ್ರಿಯೆಯದಲ್ಲ, ಬದಲಾಗಿ ಸರಿಯಾದ ತಿಳುವಳಿಕೆ, ಸರಿಯಾದ ಜ್ಞಾನದ ಮೂಲಕ ಮಾತ್ರ ಸಾಧ್ಯ ಅಂತ ಒತ್ತಿ ಹೇಳ್ತಾರೆ. ಹಾಗಾದ್ರೆ ಆ ಜ್ಞಾನವಾದ್ರೂ ಯಾವುದು? ನೋಡಿ, ಇಡೀ ಬೋಧನೆಯ ತಿರುಳು, ಅದರ ಹೃದಯವೇ ಇಲ್ಲಿದೆ. ಗುರುಗಳು ಹೇಳೋದು ತತ್ವಂ ಅಸಿ, ಅಂದ್ರೆ ಅದು ನೀನೇ ಆಗಿದ್ಯೇ ಅನ್ನೋ ಈ ಮಹಾವಾಕ್ಯ ಇದೆಯಲ್ಲ,